ವಾಸುದೇವಾಯ ವೇದಸೆ. ಈಗ ಕೊನೆಗೆ ಸೂರ್ಯ ಏನಾಯ್ತು, ಈಗ ಅಸ್ತಗಮನ. ಎಲ್ಲ ಈ ದೇವತೆಗಳು ಕೂಡ ಸಮುದ್ರ ಸೇರಿದ ಮೇಲೆ ನದಿಗಳು ಹೇಗೆ ಹೆಸರು ರೂಪ ಕಳ್ಕೊಂಡ್ಬಿಡುತ್ತಾ ಹಾಗೆ ಅಂತ ಹೇಳಿದ ತಕ್ಷಣ ಏನು ಮಾಡಿಬಿಟ್ಟು ಎಲ್ಲ ಒಂದಾಗ್ಬಿಡ್ತಾರೆ ಅಂತ ಅರ್ಥ ಮಾಡಬೇಕು. ಆತ್ಮೈಕ್ಯ ಅಲ್ಲ, ಅಲ್ಲಿ ನಮಗೆ ಗೊತ್ತಾಗೋದಿಲ್ಲ ಅಂತ ಅರ್ಥನೇ ಹೊರತು ಅವರು ಐಕ್ಯ ಹೊಂದಿದ್ದಾರೆ ಅಂತ ಅರ್ಥ ಅಲ್ಲ. ಅಸ್ತಗಮನಂತೂ ಆದಿತ್ಯವತ್ ಅಜ್ಞಾನಾಮ ವಿಜ್ಞೇಯತ್ವಮೇವ. ದೃಷ್ಟಾಂತ ಕೊಡ್ತಾ, ಒಳ್ಳೆ ದೃಷ್ಟಾಂತ. ಸೂರ್ಯ ಮುಳಿದ ಅಂತ ನಮಗೆ ಸೂರ್ಯ ಹೋಗೇ ಬಿಟ್ಟ ಅಲ್ಲ, ಸೂರ್ಯ ನಮಗೆ ಕಾಣ್ತಾ ಇಲ್ಲ ಅಷ್ಟೇನೆ. ಹೌದಾರೆ? ಈಗ ಸೂರ್ಯ ಮುಡಿಗೆ ಹೋಗಿದ್ರೆ ಏನಾಗ್ತಿತ್ತು, ಮತ್ತೆ ಹುಟ್ಟಬಾರ್ದಾಗಿತ್ತು. ಮತ್ತೆ ಹುಡ್ತಾ ಇದ್ರೆ ಏನರ್ಥ, ಮತ್ತೆ ಯಾರೋ ಊರಿಗೆ ಹೋಗ್ತಾ ಕಾಣೋದಿಲ್ಲ, ಅದ್ಯಾರ್ಥ ನಮಗೆ ಕಾಣೋದಿಲ್ಲ ಅಂತ ಹೋಗ್ಬಿಟ್ರು ಅಂತ ಹೇಳ್ತೇವೆ. ಹೇಳೋದು ಅದೇ ರೀತಿ ಅಸ್ತಗಮನ ಅಂತ. ಹಾಗೆ ಅಸ್ತ ಅಂದ್ರೆ ಏನು, ಕಣ್ಣಿಗೆ ಕಾಣದಂತೆ ಆದ್ರು ಅಂತ ಅರ್ಥ. ಅದೇ ರೀತಿಯೇ ಇವರೆಲ್ಲ ಸಮುದ್ರ ಸೇರಿದ ಮೇಲೆ ಗೊತ್ತಾಗೋದಿಲ್ಲ ಅಷ್ಟೇ ಹೊರತು ಏನಾಗಿಲ್ಲ, ಐಕ್ಯ ಆಗಿಲ್ಲ. ಪ್ರಾಣಾದಯ ಕಲಾ ಯಸ್ಮಿನ್ ಮುಕ್ತ ನಿತ್ಯಂ ಪ್ರತಿಷ್ಠಿತಾ ಪೃಥಕ್ ಪೃಥಕ್ ನಾಮರೂಪೈ ನಮಸ್ತಸ್ಮೈ ಪರಾತ್ಯೇ ಇತಿ ಸತ್ತತ್ವೇ. ಇವೆಲ್ಲ ಸ್ತೋತ್ರ ರೂಪ ಕೊಟೇಶನ್ಸ್ ಇವು. ಪ್ರಾಣಾದಿ ಎಲ್ಲ 16 ಕರೆಗಳು ಕೂಡ ಏನಾಗಿವೆ, ಆಮೇಲೂ ಇವೆ, ಮೊದಲು ಇವೆ. ಅದು ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ ಹೊರತು ಅವು ಐಕ್ಯನೂ ಹೊಂದಿಲ್ಲ, ನಾಶನೂ ಆಗಿಲ್ಲ. ಎರಡು ತಿಳ್ಕೊಂಡಿರ್ಬೇಕು. ಇತಿ ಸತ್ತತ್ವೇ ನಾಮರೂಪ ವಿಮುಕ್ತ ಇತ್ಯನೇನಾಪಿ ನಾಮರೂಪ ರಾಮರೂಪ ಅಮುಕ್ತತ್ವ. ಎಲ್ಲಿದೆ ನಾಮರೂಪಾಣಿ ಪದ ಬಿಟ್ಟೋಗ್ಬಿಟ್ಟು, ಏನಿದೆ ಅದರಲ್ಲಿ, ಎಲ್ಲಿದೆ ನಾಮರೂಪ ಅಮುಕ್ತತ್ವ ಮುಚ್ಚತೆ. ಅಂದರೆ ನಾಮಗಳನ್ನೂ ಬಿಟ್ಟಿಲ್ಲ, ರೂಪವನ್ನೂ ಬಿಟ್ಟಿಲ್ಲ, ಎರಡೂ ಇದೆ. ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಎಷ್ಟೋ ಸತಿ ಒಂದೇ ಯೂನಿಫಾರ್ಮ್ ಹುಡುಗರು ಇದ್ದು ಬಿಟ್ರೆ ಯಾಕಂದ್ರೆ ನಮ್ಮ ಹುಡುಗರು ಗೊತ್ತಾಗೋದಿಲ್ಲ ಆ ಗುಂಪಿನೊಳಗೆ, ಗೊತ್ತಾಯ್ತಾ? ಆ ರೀತಿ ಅವ್ರು ಇಲ್ಲ ಅಂತ ಅರ್ಥ ಅಲ್ಲ. ವಿಪ್ರಿಯ ಇತ್ಯಾದಿ ಇವತ್ತು ವಿಪ್ರಿಯ ಎಂಬ ಶಬ್ದಕ್ಕೆ ನಾಮರೂಪಿ ಅವಿವಾಯ ಇತಿ ಪೂರ್ವತ್ವ. ವಿಪ್ರಿಯಾದ ಶಬ್ದಕ್ಕೆ ಎರಡು ರೀತಿ ಅರ್ಥ ಮಾಡಕ್ಕೆ ಬರುತ್ತೆ. ಒಂದರ್ಥ ಏನು, ವಿಶೇಷವಾಗಿ ಪ್ರಿಯ ಒಂದರ್ಥ, ಅಥವಾ ವಿಪ್ರಿಯ ಅಪ್ರಿಯ ಅಂತ ಅರ್ಥ ಮಾಡೋಕ್ಕೂ ಬರುತ್ತೆ. ಆ ಅರ್ಥದಲ್ಲಿ ಪ್ರಸಂಗ ನೋಡಿ ಅರ್ಥ ಮಾಡಬೇಕೆ ಹೊರತು ಸುಮ್ಮನೆ ಅರ್ಥ ಮಾಡೋದು ಸರಿಯಲ್ಲ. ವಿಪ್ರಿಯ ಇತ್ಯಾದಿವತ್ ನಾಮರೂಪಿ ಅವಿಹಾಯ ಇತಿ ಚ ಪೂರ್ವತ್ರ. ಅಲ್ಲಿ ವಿಹಾಯತೆ ಬಿಡಿಸಲೇಬೇಡ, ಫಸ್ಟು ನಾಮರೂಪಿ ಅವಿಹಾಯತೆ ಬಿಡಿಸ್ಬಿಡು. ಅದು ಬಿಡಿಸಿದಾಗ ಅವಾಗ ಇನ್ನೂ ಸುಲಭ ಆಯಿತು. ಅನಂತಂ ವೈ ನಾಮ ಅನಂತ ವೈ ವಿಶ್ವೇ ದೇವಾಹ. ದೇವರ ಹೆಸರು ಅನಂತ, ದೇವತೆಗಳು ಅನಂತ ಅಂತ ಹೇಳಿರೋದ್ರಿಂದ ಇತಿ ನಾಮರೂಪ ಅಯೋ ಆಗಿಬಿಟ್ಟಿದೆ. ನಾಮರೂಪಯೋ ಅನಂತತ್ವ ಆ ಬರಬೇಕಾಗಿಲ್ಲ. ಅನಂತತ್ವ ಅಂತ ಶುಚಿರ್ವ್ಯಕ್ತಿ. ನಾಮರೂಪಗಳು ಅನಂತ ಅಂತ ಹೇಳಿದ ಮೇಲೆ ಹೋಗಿವೆ ಅಂತ ಅರ್ಥ ಹೇಗಾಗುತ್ತದು. ಯತ್ರ ಪೂರ್ವೇ ಸಾಧ್ಯಾ ಸಂತಿ ದೇವಾಹ. ನೋಡಿ, ಹಿಂದಿನ ದೇವತೆಗಳು ಇದ್ದಾರೆ, ಪುರುಷ ಸೂಕ್ತ ಹೇಳ್ತಾ ಇದೆ. ಅವ್ರು ಹೋಗಿದ್ದಾರೆ ಅಂತ ಹೇಳಿ ಇದ್ದಾರೆ ಅಂತ ಹೇಳಿದ ಮೇಲೆ ಇವತ್ತು ಸಿಂಪಲ್, ಈಗ ಸೂರ್ಯೋದಯ ಆದಮೇಲೆ ನಕ್ಷತ್ರ ಒಂದೂ ಕಾಣೋದಿಲ್ಲ. ನಕ್ಷತ್ರ ನಾಶ ಆಗಿವೆಯಾ? ಇಲ್ಲ, ಕಾಣ್ತಾ ಇಲ್ಲ ಅಷ್ಟೇ. ಇಷ್ಟೇ ಆಗಿತ್ತು. ದೇವರು ಕಂಡ ಮೇಲೆ ಏನಾಗೋದಿಲ್ಲ, ಉಳಿದ ವಸ್ತುಗಳು ಇವೆ, ಅವಕ್ಕೆ ಗಮನ ಹೋಗೋದಿಲ್ಲ ಅಂತ ಹೇಳಬೇಕೆ ಹೊರತು ಏನಾಗುತ್ತೆ ಅಂತ ಹೇಳಬಾರ್ದು, ನಾಶ ಹೊಂದಿ ಅಂತ ಹೇಳೋದಕ್ಕೆ ಹೋಗಬಾರ್ದು. ಎಷ್ಟು ಅಪಾರ್ಥ ಮಾಡ್ತಾರೆ ಯೋಚನೆ ಮಾಡಿ. ನಮ್ಮ ಬೆಸ್ಟ್ ಎಕ್ಸಾಂಪಲ್ ಅದೇ. ರಾತ್ರಿ ಎಷ್ಟು ನಕ್ಷತ್ರ, ಹಗಲು ಅಷ್ಟೇ ನಕ್ಷತ್ರ ಇರೋದು. ಒಂದು ಚೂರು ಹೆಚ್ಚಿಗೆ ಅದೇ ಎಷ್ಟೋ ನಕ್ಷತ್ರಗಳು ಅಲ್ಲಲ್ಲೇ ಇರುತ್ತೆ. ನಮಗೆ ಒಂದು ಕಾಣಿಸೋದಿಲ್ಲ. ಆಶ್ಚರ್ಯ ಅಂತ. ಶುಕ್ರ ದೊಡ್ಡ ಬೆಳಕು, ಅದು ಕೂಡ ಕಾಣಿಸಲ್ಲ. ಚಂದ್ರ ಕೂಡ ಕಾಣಿಸಲ್ಲ. ಅಮಾವಾಸ್ಯೆ ಮಧ್ಯಾಹ್ನ ನೋಡಿ ಚಂದ್ರ ಇರ್ತಾರೆ ಜೊತೆಗೆ. ಸರಿಯಾದ ಸೂರ್ಯನ ನೋಡಿದರೆ ನಿಮಗೆ ಪಕ್ಕದಲ್ಲೇ ಚಂದ್ರ ಇರ್ತಾರೆ. ಅಮಾವಾಸ್ಯ ಅಂತ ಅದಕ್ಕೆ ಹೆಸರು. ಅಮ ಅಂದ್ರೇನು, ಜೊತೆಗಿರಬೇಕೆ ಅಂತ ಅರ್ಥ. ಸೂರ್ಯ ಚಂದ್ರ ಜೊತೆಗಿದ್ದಾಗ ಯಾಕೆ ಚಂದ್ರ ಕಾಣೋದಿಲ್ಲ? ಜಾಸ್ತಿ ಆಗೋದ್ರಿಂದ ಕಾಣೋದಿಲ್ಲ. ಅಲ್ಲೇ ದೃಷ್ಟಾಂತ. ಇದ್ರೂ ಕಾಣೋದಿಲ್ಲ, ನಕ್ಷತ್ರ ಏನೂ ಕಾಣೋದಿಲ್ಲ, ಇವು ಡಲ್ಲಾಗಿ ಕಾಣ್ತಾರೆ ಅಷ್ಟೇ. ಡಿಫ್ರೆಂಟ್ ಆಗಿ ಅದು ಕಾಣಿಸ್ತಾರೆ. ಇದು ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆ ಇಲ್ಲ. ಇದು ಏನು ಅರ್ಥ ಮಾಡ್ಕೊಳ್ಳೋದು ಏನು ಮಾಡಿದ್ರು ಅವರು, ಮೆಕ್ಯಾನಿಕಲ್ ಇಮೆನ್. ಇಷ್ಟು ಹೇಳೋದಕ್ಕೆ ಅವ್ರು ಭಾಷಿಕಾರ್ಯ ಹಾಕ್ಬೇಕು. ಯಾವುದೋ ಔಷಧಿ ಕೊಡೋದಕ್ಕೆ ಡಾಕ್ಟ್ರ್ ಹಾಕ್ಬೇಕು ಅದಕ್ಕೆ, ಗೊತ್ತಾಯ್ತಾ? ಇರಲೆವೆಂಟ್ ಔಷಧಿ ಕೊಡೋದಕ್ಕೆ ಯಾವ್ದು ಬೇಕಾದ್ರೂ ಕೊಡೋದು. ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾ ಸತತ್ರ ಪರ್ಯೇತಿ ಜಕ್ಷನ್ ಕ್ರೀಡನ್ ರಮಮಾಣ ಸೋಸ್ತ್ಯುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತ ರುಚಾಂತ ಕೋಶವಾಸ್ತೆ ಪುಪುಷ್ಪಾನ್ ಗಾಯತ್ರಂತೋ ಗಾಯತಿ ಶಕ್ವರೀಷು ಇತ್ಯಾದಿಶ್ಚ. ಮುಕ್ತಿಯಲ್ಲಿ ಅವ್ರು ಏನು ಮಾಡ್ತಾರೆ ಗೊತ್ತಾ? ಪರ್ಯೇತಿ ಜಕ್ಷನ್ ಕ್ರೀಡನ್ ರಮಮಾಣ. ಮುಕ್ತಿಯಲ್ಲಿ ಜೀವ ಏನು ಮಾಡ್ತಾನೆ? ತಿಂತಾನೆ, ಆಟ ಆಡ್ತಾನೆ, ವಿಹಾರ ಮಾಡ್ತಾನೆ ಅಂತ ಹೇಳ್ತಾರೆ. ಐಕ್ಯವಂತೆ ಅವನೇ ವಿಹಾರ ಮಾಡ್ತಾನೆ, ಇಲ್ಲವನು ವಿಹಾರ ಏನು ಮಾಡ್ತಾನೆ? ಇದ್ದಾರೆ ಅಂತ ಹೇಳೋದು ಹೃದಯ ಹೇಳ್ತಾ ಇದೆಯಲ್ಲ, ಅಷ್ಟೇ ಅಲ್ಲ. ಸೊ ಅಶ್ವತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತ. ಬಯಸಿದ ಎಲ್ಲ ಕಾಮನೆಗಳನ್ನು ಮುಕ್ತ ಅನುಭವಿಸ್ತಾರೆ ಅಂತ ಹೇಳಿದ ಮೇಲೆ ಇದ್ದಾರೆ ಅಂತ ಆಗಲಿಲ್ಲ. ರುಚಾಂಶ ಪೋಷ ವಾಸ್ತೆ, ಋಗ್ಗಳಲ್ಲಿ ಪೋಷವನ್ನು ಮಾಡ್ತಾನೆ, ಅರ್ಥ ತಗೊಂಡು ಎಂಜಾಯ್ ಮಾಡ್ತಾನೆ, ಅದೆಲ್ಲ ಅರ್ಥ ಹೇಳ್ತಾರೆ.
ಅವೆಲ್ಲ ಇದ್ರೆ ಸಾಧ್ಯ, ಹೊರತು ಇಲ್ಲದೆ ಹೋದರೆ ಇಲ್ಲ. ಇತ್ಯಾದಿಶ್ಚ ಅತಃ ಸರ್ವ ಮುಕ್ತೇಭ್ಯೋ ಅಪಿ ಉತ್ತಮೋತ್ತಮ ಪರಿಪೂರ್ಣೋ ನಾರಾಯಣತಿ ಸಿದ್ಧಂ. ಆದ್ದರಿಂದ ದೇವರ ಸರ್ವೋತ್ತಮತ್ವ ಹೇಳ್ತಾರೆ ಹೊರತು ಉಳಿದವರು ಇಲ್ಲ ಅಂತ ಹೇಳಲಿಲ್ಲ. ದೇವರ ಯೋಗ್ಯತೆಯನ್ನು ಹೊಂದಿಲ್ಲ ಅಷ್ಟೇ. ಉತ್ತಮರು ಇಲ್ಲ, ಸಮರೂ ಇಲ್ಲ, ಉಳಿದವರೆಲ್ಲ ಇದ್ದೇ ಇದ್ದಾರೆ. ದೇವರು ಒಬ್ಬನೇ ಇದ್ದಾನೆ, ಉಳಿದವರಿಲ್ಲ ಅಂತ ಹೇಳೋದಕ್ಕೆ ವಾಕ್ಯ ಹೊರಟಿಲ್ಲ. ಮತ್ತು ಸೂರ್ಯ ಒಬ್ಬನೇ ಇಲ್ಲ, ಬೇಕಾಡ್ತಾನೆ, ಇದು ಕೂಡ ನಮಗೆ ಕಾಣಿಸೋದಿಲ್ಲ ಅಷ್ಟೇ. ಇತ್ಯಾದಿಶ್ಚ ಅತಃ ಸರ್ವಮುಕ್ತೇಭ್ಯೋಪಿ ಉತ್ತಮೋತ್ತಮ ಪರಿಪೂರ್ಣ ನಾರಾಯಣ ಇತಿ ಸಿದ್ಧಂ. ಉಪನಿಷತ್ ತದೇಶ ಶ್ಲೋಕ. ಏನೋ ಅರ ಇವರಥನಾಭೌ ಕಲಾ ಯಸ್ಮಿನ್ ಪ್ರತಿಷ್ಠಿತಾ ತಂ ವೇದ್ಯಂ ಪುರುಷಂ ವೇದ ಯಥಾ ಮಾವೋ ಮೃತ್ಯು ಪರಿವೃಥಾ ಇತಿ. ಒಬ್ಬನು ಇದು ಮಾಡ್ದ, ಎಲ್ಲ ಹಾಕಿ ಸಾರೋ ಏನೋ ಮಾಡಿಟ್ಟ, ಖೀರ್ ಮಾಡಿಟ್ಟ. ಅದಕ್ಕೆ ಏನಂತ ಹೆಸರು ಬಂತೀಗ? ಖೀರು, ಸಾರು ಅಂತ ಕರೆದು ಅಷ್ಟೇ. ಆದರೆ ಅರ್ಥ ಏನು? ಹಾಕಿದ್ದೆಲ್ಲ ಹೋಗಿಲ್ಲ, ಯಾವುದೂ ಹೋಗಿಲ್ಲ. ಯಾವ ರೂಪದಲ್ಲಿ ಉಡ್ಕೊಂಡಿದೆ ಈಗ? ಎಲ್ಲದರಲ್ಲಿ ಇದ್ದಿದ್ದಕ್ಕೆ ಸಾರಾಗಿರೋದು, ಒಂದೊಂದು ಸಾರಾಗೋದೇ ಇಲ್ಲ. ಗೊತ್ತಾಯ್ತಾ? ಹೊಸ ಹೆಸರು ಬಂತು ಅದಕ್ಕೆ. ಬಟ್ ಎಲ್ಲವೂ ಹಾಗಾಗಿದ್ದೇ ಇವೆ. ಅವು ಹೊಸ ಹೆಸರಲ್ಲಿ ಕಾಣಿಸ್ತಾ ಇವೆ ಅಷ್ಟೇ. ನಮ್ಮ ಸಮುದ್ರ ಒಂದೇ ಕಾಣಿಸುತ್ತೆ ಹೊರತು ಬೇರೆ ಕಾಣಿಸೋದಿಲ್ಲ. ಒಳಗೆಲ್ಲ ಇದ್ದೇ ಇವೆ. ಯಾವುದು ದೊಡ್ಡದು ಅದು ಮಾತ್ರ ಕಾಣಿಸ್ತದೆ, ಕಾಣಿಸೋದಿಲ್ಲ ಅಷ್ಟೇ ಹೊರತು ನಾಶವಾಗಿದೆ ಅಂತ ಅಲ್ಲ. ಉದಾಹರಣೆಗೆ ಎಲ್ಲ ಪೀಸ್ ಪೀಸ್ ಮಾಡಿಟ್ಬಿಟ್ಟ, ದೊಡ್ಡ ದೊಡ್ಡ ವಿಗ್ರಹ ಮಾಡ್ತಿದ್ದಾರೆ, ಎಲ್ಲ ಕಂಬ ಅಷ್ಟೇ ಅದೀಗ ಎಲ್ಲ. ಆಮೇಲೆ ಮಂಟಪ ಅಂದ್ಬಿಟ್ಟ, ಕಂಬ ಹೋಯ್ತು, ಮಂಟಪ ಆಯ್ತು. ಈಗ ಮಂಟಪದಲ್ಲಿ ಏನಿವೆ? ಕಂಬ ಇದ್ದೇ ಇವೆ. ಬಟ್ ಹೆಸರೇನು ಬಂತು ಅದಕ್ಕೀಗ? ಮಂಟಪ ಅಂತ. ಕಂಬ ಅಂತ ಕರೆಯೋದಿಲ್ಲ, ಮಂಟಪ ಅಂತ ಕರೆಯೋದು. ಮಂಟಪದ ಕಂಬ ಅಂತ. ಮೊದಲು ಬರೀ ಕಂಬ ಅಷ್ಟೇ. ಅದೇ ರೀತಿಯೇ ಮೊದಲೆಲ್ಲ ಹೇಗಿದ್ರು ಇವರು? ಆ ವ್ಯಕ್ತಿಗಳಾಗಿ ಕಾಣಿಸ್ತಿದ್ರು ಅಷ್ಟೇ. ಈಗೇನು ಕಾಣಿಸ್ತಿದ್ದಾರೆ? ಈಗ ಮುಕ್ತರಾಗಿ ಆ ಸ್ಥಿತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಈ ರೀತಿಯೇ ಹೊರತು ಬೇರೆ ಅಲ್ಲ. ತಂ ವೇದ್ಯಂ ಪುರುಷಂ ವೇದ ಯಥಾ ಮಾವೋ ಮೃತ್ಯು ಪರಿವೃಥಾ ಇತಿ. ಅದು ಪುರುಷನ ಚೆನ್ನಾಗಿ ತಿಳಿಬೇಕು ನೀವೀಗ. ತಿಳಿದೇ ಹೋದರೂ ಉಪಯೋಗ ಇಲ್ಲ. ಅದೇ ಯಥಾತೋ ಬ್ರಹ್ಮ ಜಿಜ್ಞಾಸ ಶಬ್ದಕ್ಕೆ ಅರ್ಥ. ತಾನ್ಹ ಹೋವಾಚ ತಾವದೇವ ಆಮೇತತ್ ಪರಂ ಬ್ರಹ್ಮ ವೇದ ನಾತಃ ಪರಮಸ್ತೀತಿ. ಓ, ನನಗೆ ಈಗ ಗೊತ್ತಾಯಿತು ಪರಮಾತ್ಮ ಇದ್ದಾನೆ, ಬೇರೆ ಎಲ್ಲ ಅನಿತ್ಯ ಮತ್ತು ಅಸ್ವತಂತ್ರ ಅಂತ ಗೊತ್ತಾಯಿತು. ಹೀ ತಮ್ಮ ಅರ್ಚಯಂತಹ ತ್ವಂ ಹಿ ನಃ ಪಿತಾ ಯೋ ಅಸ್ಮಾಕಂ ಅವಿದ್ಯಾಯ ಪರಂ ಪಾರಯಸೀತಿ. ಸ್ತೋತ್ರ ಮಾಡ್ತಾರೆ. ಯಾರು ವಿದ್ಯೆ ಹೇಳ್ಕೊಡ್ತಾವ್ರು ಏನಂತ ಕರೀತಾರಂತೆ? ನೀವು ನಮ್ಮ ತಂದೆ. ಯಾತಕ್ಕೆ? ಅಜ್ಞಾನವನ್ನು ದಾಟಿಸಿದ್ರಿ ನೀವು, ಅಜ್ಞಾನ ಕಳೆದ್ರಿ, ಆದ್ದರಿಂದಾಗಿದೆ ತಂದೆ. ಈ ದೃಷ್ಟಿಯಿಂದ ವಾಯುದೇವರು ತಂದೆ. ಮಾತರಮೇ ಮಾತರೀಶ್ವನ್ ಪಿತರತಲಗರೋ ಭ್ರಾತರಿಷ್ಟಾಪ್ತ ಬಂಧೋ. ಯಾವ್ದ ಕಡ್ವ? ಇದಲ್ಲ, ಇಲ್ಲಿ ಬಂದಿರೋದೇನೀಗ ಉದಾಹರಣೆ ಮಾಡ್ತಾರೆ. ಅದು ರಿಪೀಟ್ ಆಗುತ್ತಲ್ಲ. ಇತಿ ನಮಃ ಪರಮ ಋಷಿಭ್ಯ ಇತಿ ಷಷ್ಠ ಪ್ರಶ್ನೆ ಪ್ರತಿವಚನಂ. ಕೊನೆಯ ಪ್ರಶ್ನೆಗೆ ಉತ್ತರ ಕೊಟ್ಟರು. ಈ ರೀತಿ ನಾವು ಗುರುಗಳ ಸ್ತೋತ್ರ ನಮಃ ಪರಮ ಋಷಿಭ್ಯ ಅಂಥೇಳಿ ಜ್ಞಾನ ಕೊಟ್ಟವ್ರನ್ನ ಕೊಂಡಾಡಬೇಕು. ಋಷ ಅಂದರೆ ಜ್ಞಾನ, ಜ್ಞಾನೇ, ಜ್ಞಾನಿಗಳಿಗೆ ನಮಸ್ಕಾರ ಅಂತ ಅರ್ಥ. ಅಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ. ನಮೋಸ್ತು ಹರಯೇ ಪ್ರೇಷ್ಠತಮಾಯತೆ ಪರಮಾನಂದ ಸಂದೋಹ ಸಂದ್ರಾನಂದ ಪುಷ್ಪತೆ. ನಮೋ ಅಸ್ತು ಹರಯೇ. ಹರಯೇ, ಹರಿಗೆ, ಹರಿಯೇ ಅಂತ ಓದ್ಕೋಬಾರ್ದು, ಗೊತ್ತಾಯ್ತಾ? ಹರಯೇ ಅಂತ ಓದ್ಕೋಬೇಕು. ಹರಿ ಶಬ್ದ ಅದು, ಗೊತ್ತಾಯ್ತಾ? ತುಂಬ ಅಥವಾ ಹರ ಏನೂ ಮಾಡ್ಕೋಬಾರ್ದು. ಓಂ ನಮೋ ಹರಿ ಓಂ ಅಂತೀವಲ್ಲ, ಹಾಗೆ ನಮೋಸ್ತು ಹರಯೇ ನಡೆಯೋದು. ಹೇಗೆ ನಡೆಯುತ್ತದು? ಹರಿ ಶಬ್ದ ಹರಯ. ಆಮೇಲೆ ಹರಯೇ ಅಂತ ಯಾವ ವಿಭಕ್ತಿ? ಚತುರ್ಥಿ ವಿಭಕ್ತಿ. ಗುರುವೇ ನಮ ಅಂತ, ಅದು ಬೇರೆ. ಗುರುವೇ ನಮ ಅನ್ನಬಾರದು, ಗುರವೇ ನಮ ಅಂತ ಹೇಳ್ಬೇಕು. ಅದಕ್ಕೇನೆ ಇವ್ರು ಹೇಳ್ಬೇಕಾದ್ರೆ ಪೂಜ್ಯಾಯ ರಾಘವೇಂದ್ರಾಯ ಧರ್ಮಸಾಂ ಕಲ್ಪವೃಷ್ಟಾಯ ಮತಾಂ ಕಾಮಧೇನುವೇ ಅಂತ ಹೇಳ್ತಾರೆ. ಧೇನುವೇ ಅಂತ ಹೇಳ್ಬಾರ್ದು, ಏನು ಹೇಳ್ಬೇಕಲ್ಲಿ? ಧೇನವೇ ಅಂತ ಹೇಳ್ಬೇಕು. ಯಾಕೆ? ಆ ರೂಪ ಚೇಂಜ್ ಆಗುತ್ತೆ. ಹರಯೇ ಬಂತಲ್ಲ ಹಾಗೆ. ಹರಯೇ ಪ್ರೇಷ್ಠತಮ ಐತೆ. ಯಾರು ದೇವರು? ಪ್ರೇಷ್ಠತಮ, ಅತ್ಯಂತ ಪ್ರಿಯನಾದ ನಿನಗೆ ನಮಸ್ಕಾರ. ನೀನೆಂಥವನು ಅಂದರೆ ಅಮಂದಾನಂದ ಸಂದೋಹ ಸಾಂದ್ರಾನಂದ ಉಪುಷ್ಪತೆ. ದೇವರು ನಿರಾಕಾರ ಅಲ್ಲ, ಶರೀರ ಇದೆ. ಅದು ನಮ್ಮಂಥ ಶರೀರ ಇಲ್ಲ. ಪರಮ ಆನಂದ ಸಂದೋಹ ಸಾಂದ್ರ ಆನಂದ ವಪುಷೆ, ಆನಂದ ಉಪುಷ್ಪತೆ ಅಂತ ಸ್ತೋತ್ರ ಮಾಡ್ತಾರೆ. ಇದಿಷ್ಟು ಕೂಡ ಈ ಉಪಸ್ಥಿತ ಸಾರ ಕೂಡ ಹೌದು. ಉಪನಿಷತ್ತರ ಸಾರ ಇಷ್ಟು ಎಲ್ಲ ಇದ್ದಾರೆ. ಪರಮಾತ್ಮ ಅತ್ಯಂತ ಪ್ರಿಯನೇ ಹೊರತು ಅವನೊಬ್ಬನೇ ಇದ್ದಾನೆ ಅಂತ ಅರ್ಥ ಮಾಡ್ಕೋಬಾರ್ದು ಅಂತ. ಅಲ್ಲಿಗೆ ಉಪನಿಷತ್ತು ಮುಗಿತಿದೆ. ನಾಳೆ ದಿವಸ ಅಥರ್ವಣ ಉಪನಿಷತ್ತು, ಇನ್ನೊಂದು ವಿಶೇಷವಾದ ಉಪನಿಷತ್ತು. ಎಲ್ಲ ಉಪನಿಷತ್ತುಗಳು ರಹಸ್ಯಾರ್ಥವನ್ನು ಹೇಳೋದ್ರಿಂದ ಭಾರಿ
ಅತ್ಯಂತ ಓದಲೇಬೇಕಾದ್ರು ಅದನ್ನೇ ಸರ್ವ ವೇದಾಂತ ಪ್ರತ್ಯಯಂ ಅಂತ ಹೇಳಿದ್ರು. ವೇದಾಂತ ಪ್ರತ್ಯಯಕ್ಕೆ ಎರಡು ಅರ್ಥ. ವೇದ ಉಪನಿಷತ್ತು ಅಂತ ಅರ್ಥ ಇದೆ. ಎಲ್ಲ ಉಪನಿಷತ್ತು ಓದಿ, ವೇದಾಂತ ಬ್ರಹ್ಮಸೂತ್ರ ಅದನ್ನು ಓದಿ, ವೇದಾಂತ ವೇದಗಳನ್ನು ಓದಿ, ಅನೇಕ ಅರ್ಥ ಒಟ್ಟಿಗೆ ಬಂದ್ಬಿಡುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾ